ತುಮಕೂರಿನಲ್ಲಿ ಬಡವರಿಗೆ ಸಿಗಬೇಕಾಗಿದ್ದಂತಹ ಔಷಧಿಗೆ ಕನ್ನ ಹಾಕಲಾಗಿದೆ. ಸರ್ಕಾರಿ ಆಸ್ಪತ್ರೆಯ ಮಹಾವಂಚನೆ ಬಟಾಬಯಲಾಗಿದೆ. ಹುಳಿಯಾರಿನಲ್ಲಿ ಸರ್ಕಾರಿ ಔಷಧಿ ಅಕ್ರಮ ಸಂಗ್ರಹ ಬಟಾಬಯಲಾಗಿದೆ. ಹುಳಿಯಾರಿನ ಮನೆಯೊಂದರಲ್ಲಿ 70 ಬಾಕ್ಸ್ ಸರ್ಕಾರಿ ಔಷಧಿ ಪತ್ತೆ ಹಚ್ಚಿದ್ದಾರೆ. ಈ ಆಡಿಟ್ ಮಾಡ್ತಾರಲ್ಲ ಸಂದರ್ಭದಲ್ಲಿ ಆ ರಿಪೋರ್ಟ್ ಅಲ್ಲಿ ಔಷಧಿ ಖಾಲಿ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಅಲ್ಲಿ ಪ್ರಸ್ತಾಪ ಮಾಡಿದ್ರದು. ಬಡವರ ಆರೋಗ್ಯದ ಜೊತೆ ಆಯುರ್ವೇದ ಆಸ್ಪತ್ರೆ ಸಿಬ್ಬಂದಿ ಈ ರೀತಿಯಾಗಿ ಚಲಾಟ ಆಡೋದಾ? ಡಿ ದರ್ಜೆ ನೌಕರನ ಮನೆಯಲ್ಲಿ ಮೆಡಿಸಿನ್ ಸಂಗ್ರಹಿಸಲು ಆದೇಶ ಯಾರು ಕೊಟ್ರ? ಹಾಗಾದ್ರೆ ಮೂರರಿಂದ 2025 ಔಷಧಿಗಳ ಸ್ಟಾಕ್ ಮನೆಯಲ್ಲೇ ಪತ್ತೆ ಆಗಿದೆ. ಹಾಗಾದ್ರೆ ಯಾರು ಇವ್ರಿಗೆ ಆದೇಶವನ್ನ ಕೊಟ್ಟಿದ್ದಾರೆ ಮನೆಯಲ್ಲಿ ಸಂಗ್ರಹ ಮಾಡ್ಕೊಂಡು ಇಟ್ಕೊಳ್ಳಕ್ಕೆ ಅಂತ ಹೇಳಿ? ಈ ಆಡಿಟ್ ನಲ್ಲಿ ಔಷಧ ವಿತರಣೆ ಅಂತ ಹೇಳಿ ತೋರಿಸ್ಬಿಟ್ಟು ಈ ಮನೆಯಲ್ಲಿ ಔಷಧಿ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿದಾರಲ್ಲ, ಇಷ್ಟ ದಿನ ಅಧಿಕಾರಿಗಳಿಗೆ ಏನು ಗೊತ್ತಾಗ್ಲಿಲ್ವಾ? ಹಾಗಾದ್ರೆ ಆಸ್ಪತ್ರೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರವಾಗಿ ಖಂಡಿಸ್ತಿದ್ದಾರೆ. ಪಾಪ ಬಡವರ ಔಷಧಿಯನ್ನ ತೆಗೆದುಕೊಂಡು ಹೋಗಿ ಮನೇಲಿ ಇಟ್ಕೋತಾರೆ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಹಾಗಾದ್ರೆ ಅದು ನನಗೆ ಗಮನಕ್ಕೆ ಬಂದಿರಲಿಲ್ಲ ಸರ್, ನನಗೆ ಗೊತ್ತಿಲ್ಲ. ಅದು ಮನೇಲಿ ಇಡಬಾರ್ದು ಸರ್, ಅದನ್ನು ತಪ್ಪಿದೆ, ಇಡಬಾರ್ದು ಅದನ್ನು. ಹಿಂದೆ ಒಂದು ವರ್ಷ ಹಿಂದೆ ಅಂದರೆ ನಾನು ಬಂದು 1 ವರ್ಷ ಆಗಿದೆ, ಅದು ಹಿಂದೆ ಬಂದು ಇಟ್ಟಿರೋದು ತಪ್ಪದು. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಸರ್. ಆ ಥರ ಇದ್ದರೆ ಅದನ್ನೆಲ್ಲ ನಾನು ಎನ್ಕ್ವೈರಿ ಮಾಡ್ತೀನಿ, ಬಿಡಲ್ಲ ಅದೆಲ್ಲ. ಆ ಥರ ಅದಕ್ಕೆ ಅವಕಾಶನೇ ಕೊಡಲ್ಲ ನಾನು. ಮೆಡಿಸಿನ್ಸು ಸಾರ್ವಜನಿಕರಿಗೆ ಕೊಡ್ತಾ ಇರೋದು, ಸಾರ್ವಜನಿಕ ಪೇಷಂಟ್ಗೆ ಕೊಡೋದು. ಇವನು ಅದು ಲ್ಯಾಬ್ಸ್ ಮಾಡಿ ಅದನ್ನು ವೇಸ್ಟ್ ಮಾಡಿ ಕಳ್ಸೋಕ್ಕಲ್ಲ. ಹಾಗೆ ಅದಕ್ಕೆ ಸೀರಿಯಸ್ ಆಗಿ ಅದನ್ನು ಸರ್ ಹಾಂ ಆಯಿತು. ಅವ್ರ ಮೇಲೆ ನಾವು ಇದು ಮಾಡ್ತೀವಿ ಸರ್. ಅವ್ರೊಂದು ನೋಟಿಸ್ ಇಶ್ಯೂ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಯಾಕೆ ಇದು ಈ ಥರ ಮಾಡಿದರೆ, ಎಲ್ಲಿಂದ ಬಂತು? ಆಯಿತು ಸರ್, ಆಯಿತು ಸರ್. ಅವೆಲ್ಲ ಕೊಡಿ ನಾವು ಮಾಡ್ತೀವಿ. ಅವೆಲ್ಲ ಕೊಡಿ. ಅವ್ರಿಗೇನು ಎಲ್ಲಿಂದ ಬಂತು ಏನು ಕೇಳ್ತೀವಿ, ಅದೆಲ್ಲ ಅವ್ರ ಹತ್ರ ನಾನು ರಿಪೋರ್ಟ್ ತೊಗೊಳ್ತೀನಿ, ಬಿಡಲ್ಲ. ಅವ್ರ ಹತ್ರ ಏನು ಆನ್ಸರ್ ತೊಗೊಳ್ತೀನಿ. ನಮಗೆ ಸರ್ ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ನಮ್ಮ ಕಮಿಷನರ್ ಆಫೀಸಿಂದ ಮೆಡಿಸಿನ್ಸ್ ಇದಾಗುತ್ತೆ, NHMCಯಿಂದ ಅಲ್ಲಿ ಪರ್ಚೇಸ್ ಆಗುತ್ತೆ, ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿಗೆ ಈ ಹಾಸ್ಪಿಟ್ಲ್ ಮಾಡ್ತಾರೆ. ನಮ್ಮಲ್ಲಿ ಇನ್ನೂ ಇದೆ ಸ್ಟಾಕ್ಸ್, ಎಲ್ಲ ಕಡೆ ಇದೆ. ಅದನ್ನು ನಾವೇನು ಮಾಡ್ತೀವಿ, ಇದಿಷ್ಟು ಹಾಸ್ಪಿಟ್ಲ್ ಇದ್ದಿದ್ದು ಅವರವರ ಬೇಡಿಕೆ ಮೇಲೆ ನಮ್ಗೆ ಇಷ್ಟು ಮೆಡಿಸಿನ್ಸ್ ಬೇಕು ಅಂದರೆ ಅಷ್ಟು ಮೆಡಿಸಿನ್ಸ್ನ ಅವ್ರಿಗೆ ಇಲ್ಲಿಂದ ಕಳಿಸ್ಕೊಡ್ತೀವಿ.